ರೀಟೆಸ್ಟಿಂಗಿಗೂ ರಿಗ್ರೆಷನ್ ಟೆಸ್ಟಿಂಗಿಗೂ ಇರುವಂತಹ ಡಿಫರೆನ್ಸ್ ಏನು? ರೀಟೆಸ್ಟಿಂಗ್ ಈಸ್ ಡನ್ ಟು ವೆರಿಫೈ ಅ ಸ್ಪೆಸಿಫಿಕ್ ಡಿಫೆಕ್ಟ್ ಆಫ್ಟರ್ ಇಟ್ ಈಸ್ ಫಿಕ್ಸ್ಡ್ ಟು ಎನ್ಶೂರ್ ದ ಇಶ್ಯೂ ಈಸ್ ರಿಸಾಲ್ವ್ಡ್. Regression testing is done to verify that recent changes or bug fixes have not impacted existing functionalities of the application. ರೀಟೆಸ್ಟಿಂಗ್ ಅಂದರೆ ಒಂದು ಸ್ಪೆಸಿಫಿಕ್ ಬಗ್ ಅಥವಾ ಡಿಫೆಕ್ಟ್ ಫಿಕ್ಸ್ ಆದ ನಂತರ ಆ ಇಶ್ಯೂ ಸರಿಯಾಗಿ ಸಾಲ್ವ್ ಆಗಿದೆಯಾ ಅಂತ ಮತ್ತೆ ಟೆಸ್ಟ್ ಮಾಡೋದು. ರಿಗ್ರೆಷನ್ ಟೆಸ್ಟಿಂಗ್ ಅಂದರೆ ರೀಸೆಂಟ್ ಚೇಂಜಸ್ ಅಥವಾ ಬಗ್ ಫಿಕ್ಸಸ್ ಮಾಡಿದ ಮೇಲೆ ಆಲ್ರೆಡಿ ವರ್ಕಿಂಗ್ ಇರುವ ಫಂಕ್ಷನಾಲಿಟೀಸ್ಗಳ ಮೇಲೆ ಯಾವುದಾದ್ರೂ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆಯಾ ಅಂತ ವೆರಿಫೈ ಮಾಡೋದು. ಫಾರ್ ಎಕ್ಸಾಂಪಲ್, ಒಂದು ಇಶ್ಯೂ ರೈಸ್ ಆಗಿದೆ, ಏನಂದರೆ ಯೂಸರ್ ಕರೆಕ್ಟ್ ಪಾಸ್ವರ್ಡ್ ಯೂಸರ್ ನೇಮ್ ಕೊಟ್ಟರೂ ಕೂಡ ಲಾಗಿನ್ ಆಗ್ತಿರಲ್ಲ. ಡೆವಲಪರ್ ಆ ಇಶ್ಯೂಸ್ನ ಫಿಕ್ಸ್ ಮಾಡ್ತಾರೆ. ಇಶ್ಯೂ ಫಿಕ್ಸ್ ಆದಮೇಲೆ ಟೆಸ್ಟರ್ ಆ ಪರ್ಟಿಕ್ಯುಲರ್ ಇಶ್ಯೂ ಕರೆಕ್ಟಾಗಿ ಫಿಕ್ಸ್ ಆಗಿದೆಯಾ ಅಂತ ಚೆಕ್ ಮಾಡ್ತಾರೆ. ಅಂದರೆ ಕರೆಕ್ಟ್ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಕೊಟ್ಟಾಗ ಲಾಗಿನ್ ಆಗ್ತಿದೆಯಾ ಅಂತ ನೋಡ್ತಾರೆ. ಇದಕ್ಕೆ ನಾವು ರೀಟೆಸ್ಟಿಂಗ್ ಅಂತ ಕರಿತೀವಿ. ಆಮೇಲೆ ಪ್ರಾಡಕ್ಟ್ ರಿಲೀಸ್ ಮಾಡೋದಕ್ಕಿಂತ ಮುಂಚೆ ಉಳಿದ ಫೀಚರ್ಸ್ಗಳನ್ನು ಟೆಸ್ಟರ್ ಚೆಕ್ ಮಾಡ್ತಾರೆ. ಅಂದರೆ ಸೈನ್ ಅಪ್, ಫಾರ್ವರ್ಡ್ ಪಾಸ್ವರ್ಡ್, ಡ್ಯಾಶ್ಬೋರ್ಡ್, ಪ್ರೊಫೈಲ್ ಅಪ್ಡೇಟ್ ಎಕ್ಸೆಟ್ರಾ. ಯಾಕಂದರೆ ಆ ಇಶ್ಯೂ ಫಿಕ್ಸ್ ಮಾಡಬೇಕಾದ್ರೆ ಉಳಿದ ಫೀಚರ್ಸ್ಗಳಿಗೆ ಏನಾದರೂ ಎಫೆಕ್ಟ್ ಆಗಿದೆಯಾ ಅಂತ ವೆರಿಫೈ ಮಾಡೋದಕ್ಕೆ. ಇದನ್ನು ನಾವು ರೀಟೆಸ್ಟಿಂಗ್ ಅಂತ ಕರಿತೀವಿ.